ಗಬ್ಬೆದ್ದು ನಾರ್ತಾ ಇವೆ ಶಿರಾ ನಗರದ ಚರಂಡಿಗಳು. ಕಣ್ಣಿದ್ದು ಕುರುಡರಾದ ಪುರಸಭೆ ಅಧಿಕಾರಿಗಳು. ಶಿರಾ ನಗರ ಅದೆಷ್ಟು ಬೆಳೆದ್ರೂ ಅಭಿವೃದ್ಧಿಯ ವಿಚಾರದಲ್ಲಿ ಹಿಂದೆಯೇ ಉಳಿದಿದೆ. ಅದರಲ್ಲೂ ಸ್ವಚ್ಛತೆಯಂತೂ ಮರೀಚಿಕೆಯಾಗಿದೆ. ಹೌದು, ಶಿರಾ ನಗರದ ಬಹುತೇಕ ಏರಿಯಾಗಳಲ್ಲಿರೋ ಚರಂಡಿಗಳು ಕಸದಿಂದ ತುಂಬಿ ಹೋಗಿದ್ದು, ಚರಂಡಿಗಳು ಗಬ್ಬೆದ್ದು ನಾರ್ತಾವೆ. ಕಸ ಎತ್ತದೇ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಚರಂಡಿಗಳನ್ನು ಸರಿಯಾಗಿ ನಿರ್ವಹಣೆ ಮಾಡದ ಕಾರಣ ಅಕ್ಕಪಕ್ಕದ ನಿವಾಸಿಗಳು ರೋಗಕ್ಕೆ ತುತ್ತಾಗುವ ಭೀತಿಯಲ್ಲಿ ಸ್ಥಳೀಯರಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಮೇಲಧಿಕಾರಿಗಳ ತಾರತಮ್ಯ ಧೋರಣೆ. ಇದಕ್ಕೆ ಕಾರಣ ಎಂದು ಸಾರ್ವಜನಿಕರು ದೂರನ್ನ ದಾಖಲಿಸಿದ್ದಾರೆ. ಅಧಿಕಾರಿಗಳು ತಮ್ಮ ಇಷ್ಟ ಬಂದ ವಾರ್ಡ್ಗಳಿಗೆ ಯಾವ ಸದಸ್ಯರು ಪ್ರಭಾವಶಾಲಿಗಳಿರ್ತಾರೋ ಅಂತಹ ವಾರ್ಡ್ಗಳಿಗೆ ಮಾತ್ರ ಸಿಬ್ಬಂದಿಯನ್ನ ಕಳಿಸಿಕೊಡುವ ಮೂಲಕ ಅಣತಿಗೆ ತಕ್ಕಂತೆ ಕೆಲಸ ಮಾಡ್ತಾರೆ. ಕೆಲವೇ ವಾರ್ಡ್ಗಳನ್ನ ಬಿಟ್ಟರೆ ಇತರೆ ವಾರ್ಡ್ಗಳಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿದೆ ಅಂತ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಏನು ಸಮಸ್ಯೆ ಇಲ್ಲಿ? ಸರ್, ಇದು ಚರಂಡಿ ಫುಲ್ ತುಂಬೋಗ್ಬಿಟ್ಟಿದೆ. ನಗರಸಭಾ ಅವ್ರು ಬರ್ತಾ ಇಲ್ಲ. ಫುಲ್ ಇದಾಗ್ಬಿಟ್ಟಿದೆ ಸರ್. ಎಷ್ಟು ಸತಿ ಕಂಪ್ಲೇಂಟ್ ಮಾಡಿದ್ರು ಬರ್ತಾ ಇಲ್ಲ ಸರ್. ಅವರು ಬರೀ ಹೇಳ್ತಾರೆ ಅಷ್ಟೇ, ರೆಸ್ಪಾನ್ಸ್ ಏನು ಮಾಡ್ತಾ ಇಲ್ಲ. ಟ್ಯಾಕ್ಸ್ ಕಟ್ತಾ ಇದ್ದೀರಾ? ಸರ್, ಇಲ್ಲ ಟ್ಯಾಕ್ಸ್ ಇಲ್ಲ. ನಗರಸಭೆ ಟ್ಯಾಕ್ಸ್ ಕಟ್ತಾರೆ, ಬಟ್ ಆದ್ರೆ ಸ್ವಚ್ಛತೆ ಇಲ್ಲ. ಇಲ್ಲ ಸರ್, ಸ್ವಚ್ಛತೆ ಇಲ್ಲ. ಫುಲ್ ಗಲೀಜ್ ಎಲ್ಲ ಇದು ಮಾಡ್ತಿದ್ದಾರೆ. ಬೇರೆ ಅವ್ರು ಎಷ್ಟು ಸತಿ ಹೇಳಿದ್ರು ನಗರಸಭೆ ಕ್ಲೀನ್ ಮಾಡ್ತಾ ಇಲ್ಲ ಸರ್. ಅವ್ರು ಫೋನ್ ಮಾಡಿ ಅಂತಾರೆ ಅಷ್ಟೇ ಸರ್. ಈ ಕಡೆ ಕಸ ಗುಡಿಸಿ ನೋಡಿ ಸರ್, ಎಲ್ಲ ಕ್ಲೀನ್ ಏನು ಮಾಡಿಲ್ಲ. ಎಷ್ಟು ತಿಂಗಳು ಇತ್ತು ಇದು ಮಾಡಿ. ವಾಸನೆ ಜಾಸ್ತಿ, ಮನೆಗೆ ಇರೋಕ್ಕಾಗಲ್ಲ. ಒಂದು ದಿವಸನೂ ಕಸ ಗಾಡಿ ಬಂದಿಲ್ಲ. ಇದು ಚರಂಡಿ ಎಲ್ಲ ಕ್ಲೀನ್ ಮಾಡಿಲ್ಲ. ಭಾಳ ತಿಂಗಳು ಆಯಿತು ಇದು ಕ್ಲೀನ್ ಮಾಡಿ. ಇನ್ನು ನಗರದ 24ನೇ ವಾರ್ಡ್ಗಳಲ್ಲಿ ಸ್ವಚ್ಛತಾ ಸಮಸ್ಯೆ ಅಧಿಕವಾಗಿದ್ದು, ಇದರಿಂದಾಗಿ ಅವರು ನಿಗದಿತ ಅವಧಿಯೊಳಗೆ ನಗರದ ಸ್ವಚ್ಛತೆ ಮಾಡಲಾಗ್ತಾ ಇಲ್ಲ ಎನ್ನಲಾಗಿದೆ. ಸ್ವಚ್ಛತಾ ಸಿಬ್ಬಂದಿಗಳು ವಾರ್ಡ್ಗೆ 1 ರಿಂದ 2 ತಿಂಗಳಿಗೆ ಒಮ್ಮೆ ಭೇಟಿಯನ್ನ ನೀಡಿ ಚರಂಡಿಗಳ ಮೇಲೆ ಬೆಳೆದಿರುವ ಗಿಡ ಗೆಂಟೆ ಕಡಿದು ಚರಂಡಿ ಸ್ವಚ್ಛ ಮಾಡಿ ಹೋಗ್ತಾರೆ. ಆದರೆ ಚರಂಡಿಯಲ್ಲಿ ಬಿದ್ದಿರುವ ಕಸ ಪ್ಲಾಸ್ಟಿಕ್ನನ್ನ ಮಾತ್ರ ಎಸೆದೇ ಹೋಗ್ತಾರೆ. ಇದರಿಂದ ಸಮಸ್ಯೆ ಆಗ್ತಾ ಇದೆ ಎಂದು ನಿವಾಸಿಗಳು ಆರೋಪ ಮಾಡುತ್ತಿದ್ದಾರೆ. ಇನ್ನಾದರೂ ಪುರಸಭಾಧಿಕಾರಿಗಳು ಎಚ್ಚೆತ್ತು ನಗರದ ಎಲ್ಲ ವಾರ್ಡ್ಗಳಲ್ಲಿನ ಚರಂಡಿ ಸಮಸ್ಯೆಗಳಿಗೆ ಮುಕ್ತಿ ಕೊಡಿಸುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಶ್ರೀಮಂತ್ ಪ್ರಜಾಶಕ್ತಿ ಟಿವಿ, ಶಿರಾ.